ಸ್ನೇಹಿತರೆ ನಮಸ್ಕಾರ. ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ಸುವರ್ಣ ಕರಿಯರ್ ಅಕಾಡೆಮಿ ಈ KS ಪರೀಕ್ಷೆಗೆ ಮತ್ತು ಇನ್ನಿತರ ಪರೀಕ್ಷೆಗೆ ನೂರಾರು ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ಈ ವಿಡಿಯೋಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಲಿವೆ. ಈಗ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನಾನು ಹಾಕ್ತೀನಿ. ಇವು KS ಪರೀಕ್ಷೆಗಾಯ್ತು ಮತ್ತು ಇನ್ನಿತರ ಪರೀಕ್ಷೆಗೂ ಸಹಿತ ಇವು ಅತಿ ಉಪಯುಕ್ತ ಆಗಲಿವೆ. ಸೊ ಕಾಣಿಸ್ತಾ ಇದೆಯಲ್ಲ, ಸರಿ ಸ್ನೇಹಿತರೆ, ಈ ಒಂದು ಟಾಪಿಕ್ಗಳು KS ಪರೀಕ್ಷೆಗೆ ಮತ್ತು ಇನ್ನಿತರ ಪರೀಕ್ಷೆಗೆ ಅತಿ ಉಪಯುಕ್ತ ಆಗಲಿವೆ. ಇವತ್ತಿನ ಟಾಪಿಕ್ಗಳನ್ನು ನಾನು ಹೇಳ್ತೀನಿ. ಇವು KS ಪರೀಕ್ಷೆಗಾಯ್ತು ಮತ್ತು ಇನ್ನಿತರ ಪರೀಕ್ಷೆಗೂ ಸಹಿತ ಅತಿ ಮಹತ್ವದ ಟಾಪಿಕ್ಗಳು. ಭಾರತದ ಪ್ರಮುಖ ಡ್ಯಾಮ್ಗಳು, ಯಾಕಂದ್ರೆ ಕರ್ನಾಟಕದ ನಾನು ಡೀಪ್ ಆಗಿ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಭಾರತಾದ್ಯಂತ ಇರತಕ್ಕಂಥ ಡ್ಯಾಮ್ಗಳ ಬಗ್ಗೆ ಒಂದು ಹೈಲೈಟ್ಸ್ ಅನ್ನ ಇವತ್ತು ನಾನು ಕೊಡ್ತೀನಿ. ಆಮೇಲೆ ಅಣೆಕಟ್ಟು ಸುರಕ್ಷಾ ವಿಧೇಯಕ, ಡ್ಯಾಮ್ ಸೇಫ್ಟಿ ಬಿಲ್ 2019 ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ GPAI ಬಗ್ಗೆ ಹೇಳ್ತೀನಿ. ಆಮೇಲೆ GAVI ಗವಿ ಬಗ್ಗೆ ಹೇಳ್ತೀನಿ. ಆಮೇಲೆ ಹವಾಮಾನ ಬದಲಾವಣಾ ವರದಿ, ಅದು ತುಂಬಾ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಮಾಡಿದ್ದಾರೆ. ಹವಾಮಾನ ಡಿಟೇಲ್ಡ್ ರಿಪೋರ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ ಇನ್ನರ್ ಲೈನ್ ಪರ್ಮಿಟ್ ಬಗ್ಗೆ ಹೇಳ್ತೀನಿ. ಆಮೇಲೆ IUCN ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಕನ್ಸರ್ವೇಷನ್ ಆಫ್ ದಿ ಸ್ಪೀಸೀಸ್ ಏನ್ರಿ, ಅದನ್ನ ಹೇಳ್ತೀನಿ. ಆಮೇಲೆ ಸುಗಾಲಿ ಒಪ್ಪಂದವನ್ನು ಹೇಳ್ತೀನಿ. ಆಮೇಲೆ ವಲಸೆ ಬಂದ ಪ್ರಭೇದಗಳ ಸಂರಕ್ಷಣೆಯನ್ನು ಕುರಿತು ಹೇಳ್ತೀನಿ. ಓಕೆ, ಸೊ ಇಷ್ಟನ್ನು ನಾನು ಹೇಳ್ತೀನಿ. ದಯವಿಟ್ಟು ಇದನ್ನ ಲಕ್ಷ್ಯ ಕೊಟ್ಟು ನೋಡಿ. ಕಾಣಿಸ್ತಾ ಇದೆಯಲ್ಲ? ಓಕೆ, ಸರಿ. ಈಗ ಭಾರತದ ಪ್ರಮುಖ ಡ್ಯಾಮ್ಗಳು. ಡ್ಯಾಮ್ಗಳು ಅಥವಾ ಅಣೆಕಟ್ಟುಗಳು. ಓಕೆ, ಸೊ ಸ್ನೇಹಿತರೆ, ನಾನು ಕರ್ನಾಟಕದ ಅಣೆಕಟ್ಟುಗಳ ಬಗ್ಗೆ ಒಂದು ಸಂಪೂರ್ಣ ಒಂದು ವಿಡಿಯೋವನ್ನು ಡೀಪ್ ಆಗಿ ಹೇಳಿದ್ದೇನೆ. ಬಸವಸಾಗರ ಅಂದ್ರೇನು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂದ್ರೇನು, ಚಾಮರಾಜ ಸಾಗರ ಎಲ್ಲಿ ಬರ್ತದೆ? ತಿಪ್ಪಗೊಂಡನಹಳ್ಳಿ ಜಲಾಶಯ, ಅದಕ್ಕೆ ಚಾಮರಾಜ ಸಾಗರ ಅಂತಾರೆ. ಆಮೇಲೆ ರೇಣುಕಾ ಸಾಗರ, ಆಮೇಲೆ ಕೃಷ್ಣರಾಜ ಸಾಗರ, ಪಂಪಾ ಸಾಗರ, ಇವೆಲ್ಲವನ್ನು ನಾನು ಹೇಳಿದ್ದೀನಿ. ಸೊ ಈಗ ಭಾರತಾದ್ಯಂತ ಇರತಕ್ಕಂಥ ಪ್ರಮುಖ ಡ್ಯಾಮ್ಗಳ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನು ನೋಡೋಣ. ಅದರಲ್ಲಿ ಕರೆಂಟ್ ಇವೆಂಟ್ಸ್ ಅಂದ್ರೆ ಇತ್ತೀಚೆಗೆ ಏನೇನು ಡೆವಲಪ್ಮೆಂಟ್ಸ್ ಆಗಿವೆ ಅದರ ಬಗ್ಗೆ ನಾವು ನೋಡೋಣ. ಓಕೆ, ನೋಡಿ, ಡ್ಯಾಮ್ ಅಂದ್ರೆ ಅಣೆಕಟ್ಟು. ಓಕೆ, ಆಮೇಲೆ ಬ್ಯಾರೇಜ್ ಅಂದ್ರೆ ಅಡ್ಡಗಟ್ಟು. ಸಾಮಾನ್ಯವಾಗಿ ಬ್ಯಾರೇಜು ಡ್ಯಾಮ್ಗಿಂತ ಚಿಕ್ಕದಿರ್ತದೆ. ಓಕೆ, ಸೊ ಫರಕ್ಕ ಏನಿದೆಯಲ್ಲ ಅದು ಬ್ಯಾರೇಜ್. ಅದು ಗಂಗಾ ನದಿಗೆ ಅಡ್ಡಲಾಗಿ ಫರಕ್ಕ ಬ್ಯಾರೇಜ್ ಇದೆಯಲ್ಲ ಅದು ಅಡ್ಡಗಟ್ಟು. ಅದು ಓಕೆ, ಸರಿ. ಈಗ ಭಾರತದ ಪ್ರಮುಖ ಡ್ಯಾಮ್ಗಳು. ಓಕೆ, ನೋಡಿ, ಇತ್ತೀಚೆಗೆ ಒಂದು ಯಮುನಾ ಮೇಲ್ದಂಡೆ ಯೋಜನೆ ಅಂತ ಬಂತು. ಯಮುನಾ ಮೇಲ್ದಂಡೆ ಯೋಜನೆಯಲ್ಲಿ 3 ಡ್ಯಾಮ್ಗಳನ್ನ ಕಟ್ಟಲಾಗ್ತಾ ಇದೆ. 3 ಡ್ಯಾಮ್ಗಳು. ಇವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಇವುಗಳನ್ನ ನ್ಯಾಷನಲ್ ಪ್ರಾಜೆಕ್ಟ್. ಇವು ಸುಮಾರು 6 ರಾಜ್ಯಗಳಿಗೆ, 5 ಕೇಂದ್ರಾಡಳಿತ ಪ್ರದೇಶ ಮತ್ತು 1 ಕೇಂದ್ರಾಡಳಿತ ಪ್ರದೇಶ, ಅದು ಡೆಲ್ಲಿ, ಮತ್ತು ಅದರ ಸುತ್ತಮುತ್ತಲಿನ ರಾಜ್ಯಗಳಿಗೆ ಈ ಯಮುನಾ ಮೇಲ್ದಂಡೆ ಯೋಜನೆ ಉಪಯೋಗಕ್ಕೆ ಬರಲಿದೆ. ಇಲ್ಲಿ ಕೇಂದ್ರ ಸರ್ಕಾರ 90% ಅದಕ್ಕೆ ಹಣವನ್ನು ಕೊಡ್ತದೆ. ಉಳಿದ ಎಲ್ಲಾ ರಾಜ್ಯ ಸರ್ಕಾರಗಳು ಸೇರಿ 10% ಕೊಡಲಾಗ್ತವೆ. ಹೀಗಾಗಿ ಈ ಯಮುನಾ ಮೇಲ್ದಂಡೆ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಇದರ ಅಂಡರ್ 3 ಡ್ಯಾಮ್ಗಳು ಬರ್ತವೆ. ಇದು ನಡೆದಿದ್ದು ಇತ್ತೀಚೆಗೆ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಪ್ರಮುಖ ಕರೆಂಟ್ ಇವೆಂಟ್. ಇದು ಯಾವ್ದಂತ ಹೇಳ್ತೀನಿ ನೋಡ್ರಿ. ಒಂದನೇದು ಯಮುನಾ ಮೇಲ್ದಂಡೆ ಯೋಜನೆಯಲ್ಲಿ ಬರುವ 3 ಪ್ರಮುಖ ಡ್ಯಾಮ್ಗಳು ಯಾವುವು ಅಂದ್ರೆ, ಒಂದು ಲಖ್ವಾರ್ ಡ್ಯಾಮ್. ಇದು ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ.
ಲಖ್ವಾರ ಡ್ಯಾಮ್ ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನೊಂದು ಕಿಶಾವು ಡ್ಯಾಮ್. ಕಿಶಾವು ಡ್ಯಾಮ್ ಇದು ತೋನ್ಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ತೋನ್ಸ್ ನದಿ ಏನಿದೆಯಲ್ಲ ಇದು ಯಮುನಾ ನದಿಯ ಉಪನದಿ. ಇದು ಯಮುನಾ ಮೇಲ್ದಂಡೆ ಯೋಜನೆಯಲ್ಲಿ ಬರ್ತದೆ ಇದು ಕಿಶಾವು ಡ್ಯಾಮ್. ಆಮೇಲೆ ಲಖ್ವಾರ ಆಯ್ತು, ಕಿಶಾವು ಡ್ಯಾಮ್ ಆಯ್ತು. ಇನ್ನೊಂದು ರೇಣುಕಾಜಿ ಡ್ಯಾಮ್. ರೇಣುಕಾಜಿ ನೋಡಿ, ರೇಣುಕಾ ಸಾಗರ ಡ್ಯಾಮ್ ಬೇರೆ, ರೇಣುಕಾಜಿ ಡ್ಯಾಮ್ ಬೇರೆ. ರೇಣುಕಾ ಸಾಗರ ಡ್ಯಾಮ್ ನಮ್ಮ ಕರ್ನಾಟಕದಲ್ಲಿದೆ, ಮಲಪ್ರಭಾ ನದಿಗೆ ಕಟ್ಟಲಾಗಿದೆ, ಅದು ಬೇರೆ. ಇದು ಉತ್ತರ ಭಾರತದಲ್ಲಿ ಯಮುನಾ ಬೆಲ್ಟ್ ಅಲ್ಲಿ ಬರ್ತದೆ ಇದು. ಈ ರೇಣುಕಾಜಿ ಡ್ಯಾಮ್ ಗಿರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾ ಇದೆ, ಗಿರಿ ನದಿ. ಸೊ ಯಮುನಾ ಮೇಲ್ದಂಡೆ ಯೋಜನೆಯಲ್ಲಿ ಈ 3 ಡ್ಯಾಮ್ಗಳು ಬರ್ತವೆ. ಇತ್ತೀಚೆಗೆ ನಡೆದಿದೆ ಇದು, ಅದಕ್ಕೆ ನಾನು ದಿ ಪ್ರಾಜೆಕ್ಟ್ ಈಸ್ ಅಂಡರ್ ಗೋಯಿಂಗ್, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಒಂದ್ಸಲ ಬರ್ಕೊಂಡ್ಬಿಡಿ. ನಮ್ಮ ವಿಡಿಯೋ ಕೆಲವೊಮ್ಮೆ ಬ್ರಾಡ್ಕಾಸ್ಟ್ ಆಗೋದಿಲ್ಲ, ಅದಕ್ಕೆ ನಾನು ಮತ್ತೆ ಪದೇ ಪದೇ ಆ ಕಡೆ ಹೋಗಿ ನೋಡೋದು ಆಗ್ತಾ ಇದೆ. ಏನು ನಮ್ಮ ವಿಡಿಯೋ ಸರಿಯಾಗಿ ಏನಾಗ್ತಾ ಇರಲಿಲ್ಲ, ಬ್ರಾಡ್ಕಾಸ್ಟ್ ಆಗ್ತಾ ಇರಲಿಲ್ಲ. ಓಕೆ, ಇದಾದ್ಮೇಲೆ ಸೊ ಯಮುನಾ ಮೇಲ್ದಂಡೆ ಯೋಜನೆಯಲ್ಲಿ ಲಖ್ವಾರ ಡ್ಯಾಮ್ ಯಮುನಾ ನದಿಗೆ, ಕಿಶಾವು ಡ್ಯಾಮ್ ತೋನ್ಸ್ ನದಿಗೆ, ರೇಣುಕಾಜಿ ಡ್ಯಾಮ್ ಗಿರಿ ನದಿಗೆ. ಸ್ವಲ್ಪ ಕ್ವಿಕ್ ಆಗಿ ಹೇಳ್ತೀನಿ ಅದನ್ನ, ಯಾಕಂದ್ರೆ ತುಂಬಾ ಟಾಪಿಕ್ ಗಳನ್ನು ನಾನು ಕವರ್ ಮಾಡ್ತೀನಿ ಅದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಲಕ್ಷ ಕೊಟ್ಟು ನೋಡ್ಬೇಕು, ಕಿಶನ್ ಗಂಗಾ. ಕಿಶನ್ ಗಂಗಾ ಯೋಜನೆ ಇದು ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಈ ಕಿಶನ್ ಗಂಗಾ ಯೋಜನೆ ಜಮ್ಮು ಕಾಶ್ಮೀರದಲ್ಲಿ ಬರ್ತದೆ. ಜಮ್ಮು JNK ಜಮ್ಮು ಕಾಶ್ಮೀರದಲ್ಲಿ ಬರ್ತದೆ. ಕಿಶನ್ ಗಂಗಾ ಇದು ಕಿಶನ್ ಗಂಗಾ ನದಿಗೆ ಅಡ್ಡಲಾಗಿ ಕಿಶನ್ ಗಂಗಾ ಡ್ಯಾಮ್ ಕಟ್ಟಲಾಗಿದೆ. ಓಕೆ, ಸೊ ಈ ಕಿಶನ್ ಗಂಗಾಕ್ಕೆ ನೀಲಂ ನದಿ ಅಂತಾನೂ ಕರೀತಾರೆ. ಇದಕ್ಕೆ ಈ ಕಿಶನ್ ಗಂಗಾ ನದಿಗೆ ನೀಲಂ ನದಿ ಅಂತ ಕರೀತಾರೆ. ಕಿಶನ್ ಗಂಗಾ ನದಿಗೆ ನೀಲಂ ನದಿ ಅಂತಾನೂ ಕರೀತಾರೆ. ಈ ನೀಲಂ ನದಿ ಇದೆಯಲ್ಲ ಇದು ಝೇಲಂ ನದಿಯ ಉಪನದಿ. ಈ ನೀಲಂ ನದಿ ಝೇಲಂ ನದಿಯ ಉಪನದಿ. ಇಲ್ಲಿ ಪ್ರಶ್ನೆ ಏನ್ ಬರ್ಬೋದು, ಕಿಶನ್ ಗಂಗಾ ಯಾವ ರಾಜ್ಯದಲ್ಲಿದೆ? ಕಿಶನ್ ಗಂಗಾ ಡ್ಯಾಮ್ ಜಮ್ಮು ಕಾಶ್ಮೀರದಲ್ಲಿದೆ. ಕಿಶನ್ ಗಂಗಾ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕಿಶನ್ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಕಿಶನ್ ಗಂಗಾ ನದಿಯ ಇನ್ನೊಂದು ಹೆಸರೇನು? ನೀಲಂ. ಈ ನೀಲಂ ಅಥವಾ ಕಿಶನ್ ಗಂಗಾ ಯಾವ ನದಿಯ ಉಪನದಿ? ಝೇಲಂ ನದಿಯ ಉಪನದಿ. ಸೊ ಇದು ಗೊತ್ತಿರಬೇಕು. ಓಕೆ, ಅದಾದ ಮೇಲೆ ಸೊ ಇದು ಸಹಿತ ಇತ್ತೀಚೆಗೆ ಮೋದಿ ಅವರಿಂದ ಉದ್ಘಾಟನೆ ಆಗ್ಲಾಯ್ತು. ಸೊ ಇದು ದಿಸ್ ಇಸ್ ಎ ಕರೆಂಟ್ ಅಫೇರ್. ಭಾರತದ ಪ್ರಮುಖ ಡ್ಯಾಮ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಚಂಬಲ್. ಚಂಬಲ್ ನದಿಗೆ ಯಾವ ಡ್ಯಾಮ್ಗಳಿವೆ? ಚಂಬಲ್ ನದಿಗೆ ನೋಡಿ, ಒಂದನೇದು ಗಾಂಧಿ ಸಾಗರ. ಗಾಂಧಿ ಸಾಗರ ಇದು ಚಂಬಲ್ ನದಿಗಿದೆ. ಆಮೇಲೆ ರಾಣಾ ಪ್ರತಾಪ್ ಸಾಗರ. ರಾಣಾ ಪ್ರತಾಪ್ ಸಾಗರ. ಅದಾದ್ಮೇಲೆ ಜವಾಹರ್ ಸಾಗರ. ಈ 3 ಡ್ಯಾಮ್ಗಳು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ, ಜವಾಹರ್ ಸಾಗರ, ಈ 3 ಡ್ಯಾಮ್ಗಳು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಚಂಬಲ್ ನದಿಯು ಸಹಿತ ಯಮುನಾ ನದಿಯ ಉಪನದಿ. ಈ ಚಂಬಲ್ ಏನದೆಲ್ಲ ಇದು ಸಹಿತ ಯಮುನಾ ನದಿಯ ಉಪನದಿ. ಓಕೆ, ಸರಿ, ಇದು 3ನ್ನ ಬರ್ಕೊಂಡ್ಬಿಡಿ. ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ, ಜವಾಹರ್ ಸಾಗರ 3 ಡ್ಯಾಮ್ಗಳನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಮೇಲೆ ಮುಂದೆ ಗೋವಿಂದ ವಲ್ಲಭ ಪಂತ್ ಸಾಗರ. ವಲ್ಲಭ ಪಂತ್ ಸಾಗರ ಗೋವಿಂದ ವಲ್ಲಭ ಪಂತ್ ಸಾಗರ ಇದು ಯಾವ ನದಿಗೆ? ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ರಿಹಾಂದ್. ಗೋವಿಂದ ವಲ್ಲಭ ಪಂತ್ ಸಾಗರ ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ರಿಹಾಂದ್ ನದಿ ಸೋನ್ ನದಿಯ ಉಪನದಿ. ಸೋನ್ ನದಿಯ ಉಪನದಿ ಯಾವುದು? ರಿಹಾಂದ್ ನದಿ. ರಿಹಾಂದ್ ನದಿ ಸೋನ್ ನದಿಯ ಉಪನದಿ. ಆಮೇಲೆ ಸೋನ್ ನದಿ ಗಂಗಾ ನದಿಯ ಉಪನದಿ. ಓಕೆ, ಸೋನ್ ನದಿ ಇದೆಯಲ್ಲ ಅದು
ಗಂಗಾ ನದಿಯ ಉಪನದಿ. ಓಕೆ, ಸೊ ಇನ್ನು ಇತ್ತೀಚೆಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು, ಬನಸಾಗರ್ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಅದು ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬರ್ಕೊಡ್ರಿ. ಸೊ ಬನಸಾಗರ್ ಡ್ಯಾಮ್ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಕೆ, ಇನ್ನು ನರ್ಮದಾ ನದಿಗೆ 2 ಡ್ಯಾಮ್ಗಳು. ನರ್ಮದಾ ನದಿಗೆ 2 ಡ್ಯಾಮ್ಗಳು, ಪ್ರಮುಖ ಡ್ಯಾಮ್ಗಳು. ನರ್ಮದಾ ನದಿಗೆ 2 ಡ್ಯಾಮ್ಗಳು. ಒಂದು ಸರ್ದಾರ್ ಸರೋವರ್, ಇನ್ನೊಂದು ಇಂದಿರಾ ಗಾಂಧಿ ಸಾಗರ್. ಇಂದಿರಾ ಸಾಗರ್ ಇವೆರಡು ನರ್ಮದಾ ನದಿಗೆ ಬರ್ತಕ್ಕಂಥ ಡ್ಯಾಮ್ಗಳು. ಓಕೆ, ನರ್ಮದಾ ನದಿಗೆ. ಓಕೆ, ಸರಿ. ಮುಂದೆ ನಮ್ಮ ದೇಶದ ಅತಿ ಎತ್ತರದ ಡ್ಯಾಮು ತೆಹ್ರಿ ಡ್ಯಾಮ್. ಅತಿ ಎತ್ತರದ ಡ್ಯಾಮ್ ತೆಹ್ರಿ ಡ್ಯಾಮ್. ಈ ತೆಹ್ರಿ ಡ್ಯಾಮು ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾಗೀರಥಿ. ಆಮೇಲೆ ಅತಿ ಉದ್ದವಾದ ಡ್ಯಾಮು ಹಿರಾಕೂಡ್ ಡ್ಯಾಮ್. ಇದು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮಹಾನದಿ. ಆಮೇಲೆ ಅತಿ ಎತ್ತರ, ಅತಿ ಉದ್ದ, ಅತಿ ಹಳೆಯ ಡ್ಯಾಮು, ಓಲ್ಡ್ ಡ್ಯಾಮ್. ಹಳೆಯ ಡ್ಯಾಮು ಕಲ್ಲಣೈ ಡ್ಯಾಮ್. ಹಳೆಯ ಡ್ಯಾಮ್ ಅದು ಕಲ್ಲಣೈ ಡ್ಯಾಮ್. ಕಲ್ಲಣೈ ಡ್ಯಾಮ್ ಇದು ಕಾವೇರಿ ನದಿಗೆ ಅಡ್ಡಲಾಗಿ 2000 ವರ್ಷಗಳ ಹಿಂದೆ ಚೋಳರು ಕಟ್ಟಿದ್ರು. ಹಳೆಯ ಡ್ಯಾಮ್, ಕಲ್ಲಣೆಯ ಡ್ಯಾಮ್. ಇದನ್ನ 3ನ್ನ ಬರ್ಕೊಂಡ್ಬಿಡಿ. 1 ನಿಮಿಷ. ನಾನು ಅದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದೆ, ನಾನು ನೋಡ್ತೀನಿ ಅದನ್ನು. ಓಕೆ, ನೆಕ್ಸ್ಟ್ ಮುಂದೆ. ಸೊ ಹಳೆಯ ಡ್ಯಾಮು, ಕಲ್ಲಣಾಯ ಡ್ಯಾಮ್. ಆಮೇಲೆ ಫರಕ್ಕಾ ಬ್ಯಾರೇಜ್. ನಾನು ಈಗಾಗಲೇ ಹೇಳಿದ್ದೇನೆ, ಬ್ಯಾರೇಜ್ ಅಂದ್ರೆ ಅಡ್ಡಗಟ್ಟು, ಡ್ಯಾಮ್ ಅಂದ್ರೆ ಅಣೆಕಟ್ಟು. ಸೊ ಫರಕ್ಕಾ ಬ್ಯಾರೇಜ್ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಫರಕ್ಕಾ ಬ್ಯಾರೇಜ್ ಗಂಗಾ ನದಿ ಏನ್ರಿ. ಆಮೇಲೆ ಈಗ ನೆಕ್ಸ್ಟ್ ಅಣೆಕಟ್ಟು ಸುರಕ್ಷತಾ ವಿಧೇಯಕ. ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಇಸ್ ಅಣೆಕಟ್ಟು ಸುರಕ್ಷತಾ ವಿಧೇಯಕ 2019. ಅಣೆಕಟ್ಟು ಸುರಕ್ಷತಾ ವಿಧೇಯಕ. ವಿಧೇಯಕ ಅಂದ್ರೆ ಬಿಲ್. ವಿಧೇಯಕ ಅಂದ್ರೆ ಬಿಲ್ 2019. ಅಣೆಕಟ್ಟು ಸುರಕ್ಷತಾ ವಿಧೇಯಕ 2019. ನೋಡಿ ಸ್ನೇಹಿತರೆ, ಅನೇಕ ಅಣೆಕಟ್ಟುಗಳು ಸೇಫ್ಟಿ ಸ್ಟ್ಯಾಂಡರ್ಡ್ ಅಲ್ಲಿ ಇರಲಿಲ್ಲ. ಅನೇಕ ಅವಘಡಗಳು ಸಂಭವಿಸ್ತಾ ಇದ್ವು, ಜೀವಹಾನಿ ಆಗ್ತಾ ಇತ್ತು. 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಚಿಪ್ಲೂನ್ ತಾಲೂಕಿನಲ್ಲಿ ಒಂದು ಡ್ಯಾಮ್ ಒಡೆದು 20 ಜನ ಸಾವನ್ನಪ್ಪಿದ್ರು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಏನ್ ಮಾಡ್ತು, ಒಂದು ಬಿಲ್ ಅನ್ನ ತೆಗೆದುಕೊಂಡು ಬಂತು. ಸೊ ಆ ಬಿಲ್ಲು ಏನಂದ್ರೆ,
ಕೆಲವೊಂದು ರೆಗ್ಯುಲೇಷನ್ಸ್ ನ ಸ್ಟೇಟ್ ಗವರ್ಮೆಂಟ್ ಫಾಲೋ ಮಾಡಬೇಕು. ಯಾವ ಡ್ಯಾಮು ಯಾವ ರಾಜ್ಯದಲ್ಲಿ ಇರ್ತದಲ್ಲ ಅವೆಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಬೇಕು. ಅಂದ್ರೆ ಯಾವ ಯಾವ ಡ್ಯಾಮ್ಗಳಿಗೆ ಇದು ಅಪ್ಲೈ ಮಾಡಬೇಕು. ಈ ನಾಲಾ ಬೆಂಡಿಂಗ್ ಅಪ್ಲೈ ಮಾಡ್ಲಿಕ್ಕಾಗಲ್ಲ ಇವೆಲ್ಲ. ಸೊ ಅವ್ರು ಏನ್ ಮಾಡಿದ್ರು, ಒಂದು ಎತ್ತರವನ್ನು ಡಿಸೈಡ್ ಮಾಡಿದ್ರು. 15 ಮೀಟರ್ ಯಾವ ಒಂದು ಡ್ಯಾಮ್ ಅಥವಾ ಏನೇ ಇರಲಿ, ಕೆರೆನೂ 15 ಮೀಟರ್ ಇದ್ರೆ ಅದಕ್ಕೂ ಅಪ್ಲೈ ಆಗ್ತದೆ. ಇದು ಕೆರೆ 15 ಮೀಟರ್ ಇರಂಗಿಲ್ಲ ಎತ್ತರ. ಸೊ ಯಾವ ಡ್ಯಾಮು ಅಥವಾ ಯಾವ ವಾಟರ್ ಬಾಡಿ 15 ಮೀಟರ್ಗಿಂತ ಎತ್ತರ ಇದೆಯೋ ಅದಕ್ಕೆಲ್ಲ ಈ ಒಂದು ಸುರಕ್ಷತಾ ವಿಧೇಯಕ ಏನಾಗ್ತದೆ, ಅಪ್ಲೈ ಆಗ್ತದೆ. ಸೊ ಇದು they should follow the guidelines of the as per this dam safety bill 2019. ಗೊತ್ತಾಯ್ತಾ? ಸೊ ಹೈಟ್ ಎಷ್ಟು? 15 ಮೀಟರ್. ಸೊ ದೊಡ್ಡ ದೊಡ್ಡ ಕೆರೆಗಳು ಬಂದರೂ ಬರ್ಬೋದು. ಸೊ 15 ಮೀಟರ್ಗಿಂತ ಎತ್ತರ ಇರತಕ್ಕಂತ ಎಲ್ಲ ಡ್ಯಾಮ್ಗಳು ಈ ಒಂದು ಇದರ ಅಂಡರ್ ಬರ್ತವೆ. ಓಕೆ, ಸರಿ. ಅಣೆಕಟ್ಟು ಸುರಕ್ಷತಾ ವಿಧೇಯಕ 2019. ಮುಂದಿನ ಟಾಪಿಕ್ GPAI. ಮುಂದಿನ ಟಾಪಿಕ್ GPAI. ಕಾಣಿಸ್ತದೆಯಲ್ಲ ಎಲ್ಲರಿಗೂ? ನೆಕ್ಸ್ಟ್ ಟಾಪಿಕ್ ಇಸ್ GPAI. GPAI ಅಂದ್ರೆ ಏನು? ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆಗೆ ಕುರಿತಾದಂತ ಒಂದು ಜಾಗತಿಕ ಒಂದು ಸಹಭಾಗಿತ್ವ ಇದು. ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಇದೇ ವರ್ಷ ಪ್ರಾರಂಭ ಆಯಿತು. ಭಾರತ ಇದರ ಫೌಂಡರ್ ಮೆಂಬರ್ ಆಯ್ತು. ಫೌಂಡರ್ ಮೆಂಬರ್ ಅಂದ್ರೆ ಸ್ಟಾರ್ಟಿಂಗ್ ಮೆಂಬರ್ ಏನಾಗ್ತಲ್ಲ ಅದು. ಇದರಲ್ಲಿ UK ಇದೆ, USA ಇದೆ, ಇಂಡಿಯಾ ಇದೆ, ಫ್ರಾನ್ಸ್ ಇದೆ, ಎಲ್ಲ ಇದೆ. ಓಕೆ, ಚೈನಾ ಇಲ್ಲ ಇದರಲ್ಲಿ ಚೈನಾ ಇಲ್ಲ. ಸೊ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಗೆ ಮತ್ತೆ ಅಂದ್ರೆ ಕೃತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅಲ್ಲ ಅದು, ಇಟ್ ಇಸ್ ಕಾಲ್ಡ್ ಆಸ್ ದಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಜಿನೇವಾ ಅಲ್ಲ, ಪ್ಯಾರಿಸ್ ಅಲ್ಲಿದೆ. ಪ್ಯಾರಿಸ್ ಫ್ರಾನ್ಸ್. ಓಕೆ, ಸೊ ಇದು ಹೆಡ್ ಕ್ವಾರ್ಟರ್ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿದೆ. GPAI ಅಂದ್ರೆ ಏನು? ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಂಡಿಯಾ ಇದ್ರದ್ದು ಫೌಂಡರ್ ಮೆಂಬರ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಮೆಂಬರ್ ಆಗಿದೆ ಇದರದು. ಸೊ ಇದು ಏನ್ ಮಾಡ್ತಂದ್ರೆ ಟು ಪ್ರಮೋಟ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಟಿವಿಟೀಸ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳಿಬೇಕು ಅಂತ ಈ ಒಂದು ಜಾಗತಿಕ ಸಹಭಾಗಿತ್ವವನ್ನ ಮಾಡಲಾಗಿದೆ. ಇದರ ಹೆಡ್ ಕ್ವಾರ್ಟರ್ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಒನ್ GPAI ಆಯ್ತಾ? GPAI ಆದ್ಮೇಲೆ ನೆಕ್ಸ್ಟ್ ಒನ್ ಇಸ್ ಗವಿ. GAVI ಗವಿ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಓಕೆ, ಈ ಗವಿ ಅಂದ್ರೇನು? ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್. ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್ ಗವಿ. ಓಕೆ, ಇದರ ಹೆಡ್ ಕ್ವಾರ್ಟರ್ ಜಿನೇವಾದಲ್ಲಿದೆ. ಜಿನೇವಾ ಸ್ವಿಟ್ಜರ್ಲ್ಯಾಂಡ್. ಗವಿ ಅಂದ್ರೇನು? ಈ ವ್ಯಾಕ್ಸಿನೈಸೇಷನ್ ಏನ್ರಿ ವ್ಯಾಕ್ಸಿನ್ಸ್ ಬರ್ತಾವಲ್ಲ ಅದರ ಒಂದು ಜಾಗತಿಕ ಸಹಭಾಗಿತ್ವ ಇದು. ಯಾವುದು? ಗವಿ, ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್. ಸೊ ಇಂಡಿಯಾ ಇಸ್ ಆಲ್ಸೋ ಮೆಂಬರ್. ಮೊನ್ನೆ ಇದ್ರದ್ದು ವರ್ಚುವಲ್ ಸಮಿಟ್ ನಡೀತು. ವರ್ಚುವಲ್ ಸಮಿಟ್ ಅಂದ್ರೆ ಆನ್ಲೈನ್ ಸಮಿಟ್. ನಮ್ಮ ಪ್ರಧಾನಿಗಳು ಇದರಲ್ಲಿ, ಯಾಕಂದ್ರೆ ಕೋವಿಡ್ ಇರುವುದರಿಂದ ಇದು ಆನ್ಲೈನ್ ಅಲ್ಲೇ ಮಾಡಿದ್ರು. ಇದನ್ನ ಯಾರು ನಡೆಸಿಕೊಟ್ರು ಅಂದ್ರೆ ಹೋಸ್ಟ್ ಯಾರಿದ್ರು ಈ ಬಾರಿ ದಿಸ್ ಟೈಮ್ 2020 ಗವಿ ಸಮಿಟ್ 2020 ಹೋಸ್ಟ್ ಅಂದ್ರೆ ನಡೆಸಿಕೊಡೋರು ಯಾರಿದ್ರು ಅಂದ್ರೆ ಯುಕೆದವರು ಈ ಬಾರಿ ನಡೆಸಿಕೊಟ್ರು. ಓಕೆ, ಸೊ ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್, ದಿ ಹೆಡ್ ಕ್ವಾರ್ಟರ್ is in Geneva, Switzerland. So this virtual summit was held in this 2020 only. Our honorable Prime Minister took part
and the host was United Kingdom. Okay, we'll go to the next topic. ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ. ಸರಿ, ಓಕೆ. ನೆಕ್ಸ್ಟ್, ಹವಾಮಾನ ಬದಲಾವಣಾ ವರದಿ. ಹವಾಮಾನ ಬದಲಾವಣೆ ವರದಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಿದೆ ಅಂದ್ರೆ ಇದರ ಹೆಸರು, ಇದರ ಇಂಗ್ಲಿಷ್ ನಲ್ಲಿ ಹೆಸರು ಏನಿದೆ ಅಂದ್ರೆ ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್. ಇದರ ಇಂಗ್ಲಿಷ್ ನಲ್ಲಿ ಹೆಸರು ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ಇಂಡಿಯಾ ರೀಸನ್. ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ಇಂಡಿಯಾ ರೀಸನ್. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ರಿಪೋರ್ಟ್ ಅನ್ನ ಯಾವ ಮಿನಿಸ್ಟ್ರಿ, ಯಾವ ಇಲಾಖೆ, ಕೇಂದ್ರದ ಯಾವ ಮಿನಿಸ್ಟ್ರಿ ಇದನ್ನ ರಿಲೀಸ್ ಮಾಡ್ತು? ಯಾವುದು? ಹವಾಮಾನ ಬದಲಾವಣಾ ವರದಿ. ಪ್ಲೀಸ್ ಕಮೆಂಟ್. ಹವಾಮಾನ ಬದಲಾವಣೆಯ ವರದಿಯನ್ನ ಯಾರು ಇದನ್ನ ಏನ್ ಮಾಡಿದ್ರು? ರಿಲೀಸ್ ಮಾಡಿದ್ರು. ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ಇಂಡಿಯಾ ರೀಸನ್. ಪ್ಲೀಸ್ ಕಮೆಂಟ್. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಟೈಮ್ ಇದು ನಮ್ಮ ಭಾರತದಲ್ಲಿ ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಒಂದು ಪ್ರಾಪರ್ ರಿಪೋರ್ಟ್ ಮಾಡಿದ್ದು ಫಸ್ಟ್ ಟೈಮ್. ಮೊದಲು ಡಾಟಾ ಇತ್ತು, ಡಾಟಾ ಇಲ್ಲ ಅಂತಿಲ್ಲ. 1890ರಿಂದ ನಮ್ಮ ಕರ್ನಾಟಕದಲ್ಲಿ ಮಳೆ ರಿಪೋರ್ಟ್ ಇದೆ ಏನ್ರಿ, ಮೊದಲಿನಿಂದ ರಿಪೋರ್ಟ್ ಇದೆ. ಆದ್ರೆ ಒಂದು ಕ್ಲಿಯರ್ ಕಟ್ ಒಂದು ರಿಪೋರ್ಟ್ ಮಾಡಿದ್ದು ಇದು ಫಸ್ಟ್ ಟೈಮ್. ಓಕೆ, ಸೊ ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ಇಂಡಿಯಾ ರೀಸನ್ ಅಂತ ಒಂದು ರಿಪೋರ್ಟ್ ಮಾಡಿದ್ದಾರೆ ಈ ವರ್ಷ. ಸೊ ಇದನ್ನ ರಿಲೀಸ್ ಮಾಡದಂತಹ ಮಿನಿಸ್ಟ್ರಿ ಯಾವ ಸಚಿವಾಲಯ, ಇದನ್ನ ಕೇಂದ್ರದ ಯಾವ ಸಚಿವಾಲಯ ಇದನ್ನ ರಿಲೀಸ್ ಮಾಡ್ತು? ದಯವಿಟ್ಟು ಕಮೆಂಟ್ ಮಾಡಿ. Please comment. Assessment of climate change over India region. Who has released this report? ನಾನು ಆ ಕಡೆ ಬಂದು ನಿಮ್ಗೆ ಕಮೆಂಟ್ ಮಾಡ್ಬೇಕಾ? ಯಾಕಂದ್ರೆ ನನ್ನ ಮೊಬೈಲು ಫ್ರಂಟ್ ವರ್ಕ್ ಆಗ್ತಾ ಇಲ್ಲ. So who has released this report? Assessment of climate change over the India region. ಇದನ್ನ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದವರು, ಓಕೆ, ಐ ವಿಲ್ ಆನ್ಸರ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅವರು ಇದನ್ನ ರಿಲೀಸ್ ಮಾಡಿದ್ರು. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ಹವಾಮಾನ ಬದಲಾವಣೆ ವರದಿಯನ್ನ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರು ಅಥವಾ MOES ಅಂತ ಕರೀತಾರೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರು ಇದನ್ನ ರಿಲೀಸ್ ಮಾಡಿದ್ರು. ಓಕೆನಾ? ಸರಿ, ಹವಾಮಾನ ಬದಲಾವಣೆ ವರದಿ ಇಂಗ್ಲಿಷ್ ಅಲ್ಲಿ ಏನಿದೆ ಅಂದ್ರೆ ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ಇಂಡಿಯಾ ರೀಸನ್. ಫಸ್ಟ್ ಟೈಮ್ ಇಂತ ಒಂದು ರಿಪೋರ್ಟ್ ಇದೆ ಇದು. ಓಕೆ, ನೆಕ್ಸ್ಟ್, ಟಾಪಿಕ್ ಇಸ್ inner line permit. Inner line permit. Inner line permit ಎಷ್ಟು ರಾಜ್ಯದಲ್ಲಿ ಇದೆ ಹೇಳಿ ನೋಡೋಣ. ಇನ್ನರ್ ಲೈನ್ ಪರ್ಮಿಟ್ ಎಷ್ಟು ರಾಜ್ಯದಲ್ಲಿ ಜಾರಿಯಲ್ಲಿದೆ? ಇನ್ನರ್ ಲೈನ್ ಪರ್ಮಿಟ್. ಇನ್ನರ್ ಲೈನ್ ಪರ್ಮಿಟ್ ಅಂದ್ರೇನು? ಕೆಲವೊಂದು ರಾಜ್ಯಗಳಿಗೆ ಹೋಗ್ಲಿಕ್ಕೆ ಆ ರಾಜ್ಯ ಸರ್ಕಾರದಿಂದ ಒಂದು ಪರ್ಮಿಷನ್ ತಗೋಬೇಕು. ಆನ್ಲೈನ್ ಪರ್ಮಿಷನ್ ತಗೋಬಹುದು ಅದನ್ನ ಏನ್ರಿ. ಕೆಲವೊಂದು ರಾಜ್ಯಗಳಿಗೆ ಅಷ್ಟೇ ಇದೆ ಅದು. ಸೊ ಇನ್ನರ್ ಲೈನ್ ಪರ್ಮಿಟ್ ಎಷ್ಟು ರಾಜ್ಯಗಳಿಗೆ ಇದೆ? ಹೌ ಮೆನಿ ಸ್ಟೇಟ್ಸ್ ಇಸ್ ಹ್ಯಾವಿಂಗ್ ಇನ್ನರ್ ಲೈನ್ ಪರ್ಮಿಟ್? ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಇನ್ನರ್ ಲೈನ್ ಪರ್ಮಿಟ್ ಎಷ್ಟು ರಾಜ್ಯಗಳಿಗೆ ಇದೆ ಹೇಳಿ. ಸೊ ದಿಸ್ ಇನ್ನರ್ ಲೈನ್ ಪರ್ಮಿಟ್ ಈಸ್ ಫಾರ್ 4 states. ಸಂಪೂರ್ಣ ಪೂರ್ವದ 4 ರಾಜ್ಯಗಳಿವೆ ಇದೆ. ಯಾವುದು? ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್,
ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಅಂಡ್ ಮಣಿಪುರ್. ಇವು ಹಿಂಗೆ ಮೇಲಿನಿಂದ ಕೆಳಗೆ ಹಿಂಗೆ ಇದಾವೆ. ಮೊದಲು ಎಲ್ಲಕ್ಕಿಂತ ಮೇಲೆ ಅರುಣಾಚಲ ಪ್ರದೇಶ ಇದೆ, ಆಮೇಲೆ ನಾಗಾಲ್ಯಾಂಡ್ ಇದೆ, ಮಿಜೋರಾಂ ಇದೆ, ಮಣಿಪುರ್ ಇದೆ. ಸೊ ಈ 4 ರಾಜ್ಯಗಳಿಗೆ ಇನ್ನರ್ ಲೈನ್ ಪರ್ಮಿಟ್ ಇದೆ. ಓಕೆ, ಈಗ ಅಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದು ನಾವು ಪರ್ಮಿಟ್ ಅನ್ನ ತೆಗೆದುಕೊಳ್ಬೇಕು. ಆನ್ಲೈನ್ ಸಹಿತ ಇದು ವಿ ಕ್ಯಾನ್ ಗೆಟ್ ದಿಸ್ ಪರ್ಮಿಟ್. ಓಕೆ, ಸೊ 4 ರಾಜ್ಯಗಳಿಗೆ ಇನ್ನರ್ ಲೈನ್ ಪರ್ಮಿಟ್ ಇದೆ. ಕಾಣಿಸ್ತಾ ಇದೆಯಲ್ಲ? ಇನ್ ಮುಂದೆ ನೆಕ್ಸ್ಟ್ ಸ್ನೇಹಿತರೆ, ಒಂದು ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳ್ತೀನಿ. ಅಪಾಯದ ಅಂಚಿನಲ್ಲಿ ಇರುವ ಪ್ರಭೇದಗಳ ಪಟ್ಟಿ, ರೆಡ್ ಲಿಸ್ಟ್ ಅನ್ನು ಯಾರು ತಯಾರು ಮಾಡ್ತಾರೆ? ರೆಡ್ ಲಿಸ್ಟ್. ಈಗ ಕೆಲವೊಂದು ಪ್ರಾಣಿಗಳು, ಪಕ್ಷಿಗಳು ಅಪಾಯದ ಅಂಚಿನಲ್ಲಿ ಇರ್ತಾವೆ. ಅವುಗಳ ರೆಡ್ ಲಿಸ್ಟ್ ಅನ್ನು ಯಾರು ತಯಾರು ಮಾಡ್ತಾರೆ? ಅಪಾಯದ ಅಂಚಿನಲ್ಲಿರುವ ರೆಡ್ ಲಿಸ್ಟ್ ಅನ್ನ ಯಾರು ತಯಾರು ಮಾಡ್ತಾರೆ? ಅಪಾಯದ ಅಂಚಿನಲ್ಲಿರುವ ರೆಡ್ ಲಿಸ್ಟ್ ಅನ್ನ ಯಾರು ತಯಾರು ಮಾಡ್ತಾರೆ? ಪ್ಲೀಸ್ ಕಮೆಂಟ್. ಅಪಾಯದ ಅಂಚಿನಲ್ಲಿರುವ ರೆಡ್ ಲಿಸ್ಟ್ ಅನ್ನ IUCN ಅಂತ ಇದೆ. IUCN ರೆಡ್ ಲಿಸ್ಟ್ ಅನ್ನ ಇವರು ತಯಾರು ಮಾಡ್ತಾರೆ. ಅಂದ್ರೆ ಈ ಪ್ರಾಣಿಗಳು ಅಪಾಯದ ಅಂಚಿನಲ್ಲಿವೆ ಅಂತ ತಿಳ್ಕೊಂಡು ಒಂದು ರೆಡ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಅಲ್ಲಲ್ಲಿಯ ದೇಶದ ಆ ಪ್ರದೇಶದ ಸರ್ಕಾರಗಳು ಅದನ್ನ ದೇ ಶುಡ್ ಟೇಕ್ ಕೇರ್. IUCN ಅಂತ ಒಂದು ಸಂಸ್ಥೆ ಇದೆ. ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್. ಸ್ವಿಟ್ಜರ್ಲ್ಯಾಂಡ್ ಗ್ಲ್ಯಾಂಡ್ ಅಂತ ಇದೆ, ಅಲ್ಲಿ IUCN ಹೆಡ್ ಕ್ವಾರ್ಟರ್ ಇದೆ. ಸೊ ಇವ್ರು ಏನ್ ಮಾಡ್ತಾರೆ? ಒಂದು ರೆಡ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಅಪಾಯದ ಅಂಚಿನಲ್ಲಿರುವ ಪ್ರಭೇದಗಳ ಒಂದು ರೆಡ್ ಲಿಸ್ಟ್ ಅನ್ನು ತಯಾರು ಮಾಡ್ತಾರೆ. ಓಕೆ, ಅದರಲ್ಲಿ ಗಂಡಾಂತರಕ್ಕೆ ಒಳಗಾದದ್ದು, ತೀವ್ರ ಗಂಡಾಂತರಕ್ಕೆ ಒಳಗಾದದ್ದು, ಬೆದರಿಕೆಗೆ ಒಳಗಾದದ್ದು, ಆಮೇಲೆ ನಿರ್ನಾಮವಾದದ್ದು. ನಮ್ಗೆ ಹೇಳ್ತೀನಿ ನೋಡ್ರಿ, ಬೆದರಿಕೆಗೆ ಒಳಗಾದಂತ ಪ್ರಭೇದ, ಗಂಡಾಂತರಕ್ಕೆ ಒಳಗಾದಂತ ಪ್ರಭೇದ, ತೀವ್ರ ಗಂಡಾಂತರಕ್ಕೆ ಒಳಗಾದಂತ ಪ್ರಭೇದ, ನಿರ್ನಾಮವಾದ ಪ್ರಭೇದ ಇತ್ಯಾದಿ ಪ್ರಭೇದಗಳ ಒಂದು ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಸೊ 8 ಕೆಟಗರಿ ಮಾಡಿದ್ದಾರೆ ಅವರು. 8 ಕೆಟಗರಿ. ಒಂದು ಏನೂ ಸಮಸ್ಯೆ ಇಲ್ಲ ಅಂತ ಒಂದು ಲಿಸ್ಟ್ ಇರ್ತದೆ. ಈಗ ನವಿಲಿದೆ, ನವಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅದರ ಸಂಖ್ಯೆ ಹೆಚ್ಚಾಗಿದೆ. ಓಕೆ, ಸೊ ಇದು ರೆಡ್ ಲಿಸ್ಟ್ ಅನ್ನ IUCN ದವರು ತಯಾರು ಮಾಡ್ತಾರೆ. ಓಕೆ, IUCN ಅಂದ್ರೇನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ದ ನ್ಯಾಚುರಲ್ ಸ್ಪೀಸೀಸ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ಸ್ಪೀಸೀಸ್. ಇದರ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಓಕೆ, ಮುಂದೆ ಸೇತುಬಂಧ ಯೋಜನೆ. ಈ ಸೇತುಬಂಧ ಯೋಜನೆ ಏನಿದೆಯಲ್ಲ, ಇದು ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ರೈಲ್ವೆ ಕ್ರಾಸಿಂಗ್ ಆಗ್ತಾ ಇದೆಯಲ್ಲ, ಅಲ್ಲೆಲ್ಲ ಬ್ರಿಡ್ಜ್ ಅನ್ನು ಕಟ್ತಕ್ಕಂತ ಯೋಜನೆನೇ ಸೇತುಬಂಧ ಯೋಜನೆ. ಸೊ ರಾಷ್ಟ್ರೀಯ ಹೆದ್ದಾರಿ ನೆನಪಿರ್ಲಿ, ರಾಜ್ಯ ಹೆದ್ದಾರಿ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನ ಕ್ರಾಸ್ ಆಗ್ತದೆ ಅಲ್ಲಿ ಮ್ಯಾನ್ಯುವಲ್ ಕ್ರಾಸಿಂಗ್ ಇರಬಾರ್ದು, ಅಲ್ಲಿ ಕಂಪಲ್ಸರಿ ಬ್ರಿಡ್ಜ್ ಬೇಕು. ಅದುವೇ ಸೇತುಬಂಧ ಯೋಜನೆ. ಓಕೆ, ಸರಿ. ಅದಾದ್ಮೇಲೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, COM COP. ಇದು ನಿಮ್ಮ ಪ್ರಶ್ನೆ ಕೇಳ್ತೀನಿ ನಾನು. ವಲಸಬಂಧ ಪ್ರಭೇದಗಳ ಜಾಗತಿಕ ಸಮಾವೇಶ ಈ ಬಾರಿ ಎಲ್ಲಿ ನಡೆಯಿತು? COM COP ಅಂದ್ರೆ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಇದರದ್ದು 13ನೇ ಸಮಾವೇಶ ಈ ವರ್ಷ ನಡೀತು 2020ರಲ್ಲಿ. ಅದು ಎಲ್ಲಿ ನಡೀತು? COM COP ಇದು 13ನೇ ಸಮಾವೇಶ ಎಲ್ಲಿ ನಡೆಯಿತು? ಕಮೆಂಟ್ ಮಾಡಿ. ನಾನು ಕಮೆಂಟ್ ಅನ್ನ ಆ ಕಡೆನೆ ಬಂದ್ ನೋಡ್ಬೇಕು. ನನ್ನ ಮೊಬೈಲ್ ಅಲ್ಲಿ ಸ್ವಲ್ಪ ಇವತ್ತು ಪ್ರಾಬ್ಲಮ್ ಆಗಿದೆ, ಕ್ಷಮಿಸಿ. ಈ COM COPಯ 13ನೇ ಸಮಾವೇಶ ಎಲ್ಲಿ ನಡೆಯಿತು ಅಂದ್ರೆ ವಲಸೆ ಬಂದ ಪ್ರಭೇದಗಳ
ವಲಸೆ ಬಂದ ಪ್ರಭೇದಗಳ ಸಂರಕ್ಷಣೆ. ನೋಡಿ, ಈಗ ಸೈಬೇರಿಯಾದಿಂದ ಇಲ್ಲಿ ಹಕ್ಕಿಗಳು ಬರ್ತಾವ, ಅವುಗಳನ್ನ ನಾವು ಸಂರಕ್ಷಿಸಬೇಕು. ಸೊ ನಮ್ಮ ಏನಾದರೂ ಪ್ರಾಣಿ ಪಕ್ಷಿಗಳು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಅವರು ಸಂರಕ್ಷಿಸಬೇಕು. ಅದಕ್ಕೊಂದು ಏನಿದೆ, ಕಾನ್ಫರೆನ್ಸ್ ಆಫ್ ಕನ್ಸರ್ವೇಷನ್, ಅದಕ್ಕೊಂದು ಟ್ರೀಟ್ ಏನಿದೆ, ಕನ್ವೆನ್ಷನ್ ಇದೆ. ಆ ಕನ್ವೆನ್ಷನ್ ಹೆಸರು ಬಾನ್ ಕನ್ವೆನ್ಷನ್. ಬಾನ್ ಕನ್ವೆನ್ಷನ್. ಈ COP ಅಂದ್ರೂ ಒಂದೇ, ಬಾನ್ ಕನ್ವೆನ್ಷನ್ ಅಂದ್ರೂ ಒಂದೇ ಏನ್ರಿ. ಸೊ ಅದು ಈ ಬಾರಿ ಇದರ ಜಾಗತಿಕ ಸಮ್ಮೇಳನ ಗಾಂಧಿನಗರದಲ್ಲಿ ನಡೆಯಿತು. ಎಲ್ಲಿ ನಡೀತು? ಪ್ರಶ್ನೆ ಇಂಪಾರ್ಟೆಂಟ್ ಆಯ್ತು. ವಲಸೆ ಬಂದ ಪ್ರಭೇದಗಳ ಸಂರಕ್ಷಣೆ 2020 ಜಾಗತಿಕ ಸಮಾವೇಶ ಎಲ್ಲಿ ನಡೀತು ಅಂದ್ರೆ ಗಾಂಧಿನಗರದಲ್ಲಿ, ಗುಜರಾತ್ನ ಗಾಂಧಿನಗರದಲ್ಲಿ ನಡೀತು 2020ರಲ್ಲಿ. ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟಿಸಿದ್ರು. ದಯವಿಟ್ಟು ಇದನ್ನ ನೆನಪಿಟ್ಕೊಳ್ಳಿ. COP ಅಂದ್ರೂ ಒಂದೇ, ಬಾನ್ ಕನ್ವೆನ್ಷನ್ ಅಂದ್ರೂ ಒಂದೇ. ಓಕೆನಾ? ಸೊ ಇದನ್ನ ಬರ್ಕೊಂಡ್ಬಿಡಿ ಒಂದ್ಸಲ ದಯವಿಟ್ಟು. ಸ್ನೇಹಿತರೆ, COP ಅಂದ್ರೆ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಪಾರ್ಟೀಸ್ ಅಂದ್ರೆ ಆ ದೇಶಗಳು. ಪಾರ್ಟೀಸ್ ಅಂದ್ರೇನು? ಆ ದೇಶಗಳು. ಓಕೆ, ಸರಿ. ಇದು ಎಲ್ಲಿ ನಡೀತು? ಗಾಂಧಿನಗರದಲ್ಲಿ ನಡೆಯಿತು. ಓಕೆ, ಇನ್ನೊಂದು ಇವು ತುಂಬಾ ಇಂಪಾರ್ಟೆಂಟ್ ಇದೆಯಾ? ನಾನೇನು ಹೇಳ್ತಾ ಇದ್ದೀನಲ್ಲ, ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ಆಲೂಗಡ್ಡೆಗಳ ಜಾಗತಿಕ ಸಮಾವೇಶ. ಆಲೂಗಡ್ಡೆಗಳ ಜಾಗತಿಕ ಸಮಾವೇಶ 2020. ಆಲೂಗಡ್ಡೆಗಳ ಜಾಗತಿಕ ಸಮಾವೇಶ 2020 ಇದು ಎಲ್ಲಿ ನಡೀತು? ಇದು ಸಹ ಗಾಂಧಿನಗರದಲ್ಲೇ ನಡೀತು. ಅಂದ್ರೆ ಈ ಬಾರಿ ಗಾಂಧಿನಗರದಲ್ಲಿ 2 ಸಮಾವೇಶಗಳು ನಡೆದಿವೆ. ಒಂದು ವಲಸೆ ಬಂದ ಪ್ರಭೇದಗಳ ಸಮಾವೇಶ ಗಾಂಧಿನಗರದಲ್ಲೇ ನಡೆದಿದೆ. ಆಲೂಗಡ್ಡೆಗಳ ಜಾಗತಿಕ ಸಮಾವೇಶವೂ ಸಹಿತ ಗಾಂಧಿನಗರದಲ್ಲೇ ನಡೆಯುತ್ತಿದೆ. ಇದು ದಯವಿಟ್ಟು ಇದನ್ನ ನೆನಪಿಟ್ಕೊಳ್ಳಿ. ಓಕೆನಾ? ಇನ್ನು ಲಾಸ್ಟ್ ಸುಗಾಲಿ ಒಪ್ಪಂದ. ಸುಗಾಲಿ ಒಪ್ಪಂದ 1816ರಲ್ಲಿ ಆಯಿತು. ಯಾರ ಜೊತೆ? ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತದ ಪರವಾಗಿ ಈಸ್ಟ್ ಇಂಡಿಯಾ ಕಂಪನಿ. ಯಾಕಂದ್ರೆ ಆಗ ಭಾರತವನ್ನ ಈಸ್ಟ್ ಇಂಡಿಯಾ ಕಂಪನಿ ಆಳ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ಜೊತೆ ಇದು ಸುಗಾಲಿ ಒಪ್ಪಂದ ಆಯಿತು. ಏನಾಯ್ತು? ಸುಗಾಲಿ ಒಪ್ಪಂದ. ಯಾಕಂದ್ರೆ ಇದು ಇತ್ತೀಚೆಗೆ ಇದರ ಬಗ್ಗೆ ವಿವಾದ ಇದ್ದಿತ್ತು. ಅದಕ್ಕೆ ಇದರ ಪ್ರಕಾರ ನೇಪಾಳದ ಪಶ್ಚಿಮದ ಗಡಿ ಮಹಾಕಾಲಿ ನದಿ, ನೇಪಾಳದ ಪೂರ್ವದ ಗಡಿ ಮೇಚಿ ನದಿ. ಈ ಮಹಾಕಾಲಿ ನದಿಗೆ ಕಾಲಿ ನದಿ ಅಂತಾನೂ ಕರೀತಾರೆ. ಸೊ ಸುಗಾಲಿ ಒಪ್ಪಂದ ಯಾವಾಗ ಆಯ್ತು ಅಂದ್ರೆ 1816ರಲ್ಲಿ ಆಯ್ತು. ಅದು ಗಡಿಗಳನ್ನು ಕೊಟ್ಟಿದ್ದಾರೆ. ಮಹಾಕಾಲಿ ನದಿ, ಶಾರದಾ ನದಿ, ಕಾಲಿ ನದಿ ಅಂದ್ರೂ ಒಂದೇ. ಇವು 3 ಹೆಸರುಗಳು ಇದಕ್ಕೆ. ಪಶ್ಚಿಮದ ಗಡಿ ಮಹಾಕಾಲಿ ನದಿ, ಪೂರ್ವದ ಗಡಿ ಮೇಚಿ ನದಿ. ಸೊ ಸ್ನೇಹಿತರೆ, ಈ ವಿಡಿಯೋಗಳನ್ನ ಪಾಸ್ ಮಾಡಿ ಸ್ಲೋ ಆಗಿ ಇನ್ನೊಮ್ಮೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು.